ಸಂಘಟನೆಯನ್ನ ಕಟ್ಟಿ ಇವತ್ತು ಬಹಳ ವರ್ಷಗಳಿಂದ ಸಾಕಷ್ಟು ಜನರಿಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಜನ ಸ್ವಾಮಿಗಳು ಹಿಂದಿನ ಕಾಲದಲ್ಲಿ ಕೂಡ ವಿದ್ಯಾವಂತರಿದ್ದರು, ಇಲ್ಲಂತಲ್ಲ. ಯಾವಾಗಲೂ ಕೂಡ ಗಣೇಶ್ವರ ಗುರುಗಳು ಆವಾಗ ನಮ್ಮ DDP ಆಗಿ ಹೋದರು. ಬಹಳಷ್ಟು ಜನ ಏನಪ್ಪ ಅಂದ್ರೆ ಪುರಾಣಿಕ ಮಠರು KS ಆಗಿ ಹೋಗ್ತಕ್ಕಂಥದ್ದು ಇತಿಹಾಸದಲ್ಲಿದೆ. ಆದ್ರೆ ಇವತ್ತು ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಿ, ಪ್ರತಿಭಾ ಪುರಸ್ಕಾರ ಕೊಡ್ತಕ್ಕಂಥದ್ದು, ಅವರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಟ್ರೆ ಮುಂದೆ ಬರ್ತಕ್ಕಂಥ ಜೀವನದಲ್ಲಿ ಪಕ್ಕದಲ್ಲಿ ಕೂತಿರ್ತಕ್ಕಂಥ ತಾಯಿ ಪಾಲಕರಿಗೂ ಕೂಡ ನನ್ನ ಮಗನು ಕೂಡ ಒಳ್ಳೆಯ ವಿದ್ಯಾವಂತನಾಗಿ ಬರ್ತಕ್ಕಂಥ ಪ್ರತಿಭಾ ಪುರಸ್ಕಾರದಲ್ಲಿ ಅವನನ್ನು ಕೂಡ ಬಹುಮಾನ ತೆಗೆದುಕೊಳ್ಳುವಂತ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಆಸ್ತಿ ಅಂತಸ್ತು ಮಾಡದೆ ಮಗನನ್ನೇ ಆಸ್ತಿ ಅಂತ ತಿಳಿದು ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ಕೂಡ ತಾವು ಪ್ರತಿಭಾ ಪುರಸ್ಕಾರಕ್ಕೆ ಭಾಗವಹಿಸತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಭಾವನೆ ಮೂಡತಕ್ಕಂಥ ಒಂದು ಕೆಲಸ ಇದರಿಂದ ಆಗ್ತದೆ. ಅದಕ್ಕೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಂದು ಕೆಲಸ ಅಭಿವೃದ್ಧಿಯನ್ನಿಟ್ಟು ಪ್ರಮಾಣ ವಚನ ಮಾಡಿಟ್ಟುಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ DK ಶಿವಕುಮಾರ್. ಅದರ ಅರ್ಥ ಗೊತ್ತಿದೆ, ಸಂದರ್ಭ ಸರಿಯಾಗಿದೆ, ವಿಷಯವನ್ನ ನಾವು ಮಂಡನೆ ಮಾಡಿದ್ದೇವೆ. ನಾವೆಲ್ಲರೂ ಅದನ್ನ ತೆಗೆದುಕೊಂಡು ಅವರ ಗಮನಕ್ಕೆ ತಂದ್ರೆ ನಮ್ಮ ಕೆಲಸ ಆಗ್ಬೋದು ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ತಾವು ಸದಾ ತಯಾರಾಗ್ರಿ, ನಮ್ಮ ಜೊತೆಗೆ ನಾವಿರೇ ಇರ್ತೀವಿ. ಯಾವತ್ತೂ ಕೂಡ ಮತ್ತೊಮ್ಮೆ ವಿಧಾನಸಭೆಯಲ್ಲಿ ಧ್ವನಿಯನ್ನು ಕೂಡ ನಾವು ಕೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಎರಡನೇ ಮಾತು, ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಮಾತನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಗುರುಗಳು. ಹೌದು, ನಾವು 18 ಸಮಾಜಕ್ಕೆ CI ಸೈಟನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದೇವೆ. ನಮ್ಮ ಉಸ್ತುವಾರಿ ಸಚಿವರು, ನಾವು, ನಮ್ಮ JDS ಚೇರ್ಮನ್ರು ಎಲ್ಲರೂ ಕೂಡ ಈಗಾಗಲೇ 7 ಸಮಾಜಕ್ಕೆ ನಾವು CI ಸೈಟನ್ನ ಕೊಟ್ಟಿದ್ದೇವೆ. ಇನ್ನು 11 ಸಮಾಜಕ್ಕೆ ಕೊಡಬೇಕಾಗಿದೆ. ಹಂತ ಹಂತವಾಗಿ ಅದನ್ನ ಕ್ಯಾಬಿನೆಟ್ ನಲ್ಲಿ ಇಟ್ಟು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆ ಕೆಲಸನೂ ಕೂಡ ಬಂದ್ರೆ ನಾವು ಬೆಂಗಳೂರಿಗೆ ಹೋದಾಗ ಅದನ್ನ ಕೂಡ ಜ್ಞಾಪಿಸ್ತಕ್ಕಂಥ ಕೆಲಸ. ಇನ್ನು ಮನೆಗಳನ್ನ ಕಟ್ತಕ್ಕಂಥದ್ದು, ಅದು ನಮ್ಮ ಮನೆಗಳು ಬಂದಾಗ ಯಾರಿಗೆ ಸೈಟ್ ಇರ್ತದ, ಏನಾದ್ರೂ ಸೈಟ್ ಇದ್ರೆ ಕೊಡ್ತಕ್ಕಂಥ ನಾನು ಹಿಂದೆ ಕೂಡ ಹೇಳ್ತೀನಿ, ಇವತ್ತು ಕೂಡ ಹೇಳ್ತೇನೆ, ಅಷ್ಟು ಸರಳ ಕೆಲಸ ಆಗಲ್ಲ. ಒಂದು ಜಾಗ ಐಡೆಂಟಿಫೈ ಮಾಡಿ 85% ಜಾಸ್ತಿ ಅಂಕಗಳ ಗಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪುರಸ್ಕಾರವನ್ನು ಸ್ವೀಕರಿಸಲು ಬಂದಂತ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಸಮಾಜದ ಬಂಧುಗಳೇ, ಪರಮ ಪೂಜ್ಯರು ಈಗಾಗಲೇ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಪಾವಿತ್ರ್ಯದ ಬಗ್ಗೆ ಮತ್ತು ಸರ್ಕಾರದಲ್ಲಿ ಇದ್ದಂತ ಸಮಾಜದ ಬೇಡಿಕೆಗಳ ಬಗ್ಗೆ ಬಹಳ ಸವಿಸ್ತರವಾಗಿ ಹೇಳಿದ್ದಾರೆ. ಇವತ್ತು ಜಂಗಮ ಸಮಾಜ ಅಂದ್ರೆ ಇವತ್ತು ವೀರಶೈವ ಲಿಂಗಾಯತ ಎಲ್ಲ ಸಮುದಾಯಕ್ಕೆ ಯಾವಾಗಲೂ ಕಾಲಕ್ಕೆ ಮಾರ್ಗದರ್ಶನ ಮಾಡುತ್ತಾ, ಬೋಧನೆಯನ್ನು ನೀಡುತ್ತಾ, ಸಮಾಜದ ಒಂದು ಒಳ್ಳೆಯ ಹಾದಿಯಲ್ಲಿ ಹೋಗ್ಲಿಕ್ಕೆ ಮಾರ್ಗದರ್ಶನ ಮಾಡುತ್ತೆ ಅಂತ ಯಾವುದೇ ಸಮಾಜ ಇದ್ರೆ ಅದು ಜಂಗಮ ಸಮಾಜ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇವತ್ತು ಜಂಗಮ ಸಮಾಜದಿಂದ ಈ ಒಂದು ವಿಶಿಷ್ಟ ಕಾರ್ಯಕ್ರಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಬಹಳ ಸುಮಾರು 5-6 ವರ್ಷದಿಂದ ಸಮಾಜದ ಸಂಘಟನೆ ಜೊತೆ ಇವತ್ತು ಮಕ್ಕಳಿಗೂ ಕೂಡ ಅವರ ಭವಿಷ್ಯ ನಿರೂಪಿಸಲಿಕ್ಕೆ ಒಂದು ಪ್ರೋತ್ಸಾಹವಾಗಿ ಮತ್ತು ಸನ್ಮಾನ ಕಾರ್ಯಕ್ರಮ ಹೊಂದಿದ್ವಿ. ಅದಕ್ಕೆ ವೀರಶೈವ ಲಿಂಗಾಯತ ಮಹಾಸಭಾ ಕಡೆಯಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀವಿ. ಇವತ್ತು ಜಂಗಮ ಸಮಾಜ ಅಲ್ಲ, ಇವತ್ತು ರೆಡ್ಡಿ ಸಮಾಜ ಆಗಿರ್ಬೋದು, ಆದಿ ಬಡದಿ ಆಗಿರ್ಬೋದು, ಪಂಚಮಸಾಲಿ ಆಗಿರ್ಬೋದು, ಪ್ರತಿ ವರ್ಷ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಇವತ್ತು ಎಲ್ಲರನ್ನೂ ಒಳಗೊಂಡು ಪ್ರತಿ ವರ್ಷ 90% ಅಧಿಕ ಅಂಕಗಳನ್ನು ಗಳಿಸಿ ಸಮಾಜದ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ, ಸಮಾಜದ ಬಂಧುಗಳ ಒಂದು ನೇತೃತ್ವದಲ್ಲಿ ಎಲ್ಲರಿಗೂ ಪ್ರತಿಭಾ ಪುರಸ್ಕಾರ ಕೊಡುವಂತ ಕೆಲಸ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದೆ. ಅದೇ ರೀತಿ ಈ ವರ್ಷ ಕೂಡ ಇವತ್ತು ವೀರಶೈವ ಲಿಂಗಾಯತ ಸಮುದಾಯಗಳಿಂದ ಇವತ್ತು 90% ಅಧಿಕ ಅಂಕಿ ಗಳಿಸಿರುವಂತ ಎಲ್ಲಾ ವೀರಶೈವ ಲಿಂಗಾಯತ 10ನೇ ತರಗತಿ ಆಗಿರ್ಬೋದು, 12ನೇ ತರಗತಿಯಿಂದ ಪಾಸ್ ಆಗಿರುವಂತ ವಿದ್ಯಾರ್ಥಿಗಳು ಸುಮಾರು 782 ವಿದ್ಯಾರ್ಥಿಗಳು ಕಲಬುರಗಿಯಿಂದ ಅರ್ಜಿ ಹಾಕಿದ್ದಾರೆ. ಅದು ಕೂಡ ಬರುವ ದಿನದಂತೆ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಸಮಾಜದಲ್ಲಿ ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಸರ್ಕಾರದಲ್ಲಿ 4 ಶಾಸಕರು ಇದ್ದಾರೆ. ಅದಕ್ಕೆ ಆ ಶಾಸಕರು ಆಗ್ಬೇಕಂದ್ರೆ ಇವತ್ತು ಜಂಗಮ ಸಮಾಜದ ಒಂದು ಆಶೀರ್ವಾದ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಪೂಜ್ಯರು ಕೇಳಿದಂತೆ ಬೇಡಿಕೆ ಅಂತ ಇವತ್ತು ಕರ್ನಾಟಕ ಸರ್ಕಾರ